ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಮಾರಿಕಾಂಬಾ ಜಾತ್ರಾ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಅವರಿಂದ ಸುದ್ದಿಗೋಷ್ಠಿ. ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವಿಶೇಷ ವರದಿ. ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆಗೆ ಅದ್ಧೂರಿ ತಯಾರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ನಿಮಿತ್ತ ಕೇಂದ್ರ ಬಸ್ ನಿಲ್ದಾಣ ಗಣೇಶನಗರ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರ. ಕಬಡ್ಡಿ ನಮ್ಮ ಮಣ್ಣಿನ ಹೆಮ್ಮೆ, ಶಾಸಕ ಭೀಮಣ್ಣ ನಾಯ್ಕ. ಒಂದೇ ಕಡೆ 6 ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದ ಸಿಎಂ ಡಿಸಿಎಂ. ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ನಿರ್ಮಿಸಿ ಅದರ ಉದ್ಘಾಟನೆಗೆ ನಾನೇ ಬರುತ್ತೇನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮುನ್ನುಡಿ. ವಿವಿಧ ಬೃಹತ್ ಯೋಜನೆಗಳ ಉದ್ಘಾಟಿಸಿದ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು. ಮಾರಿಕಾಂಬಾ ಜಾತ್ರೆಯಲ್ಲಿ ಶ್ರೀ ಗುರುಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದಿಂದ ನಗರದ ವಿಕಾಸಾಶ್ರಮ ಬಯಲಿನಲ್ಲಿ ನಾಟಕ ಪ್ರದರ್ಶನ. ಫೆಬ್ರವರಿ 24ರಿಂದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯಲ್ಲಿ ಶಾಂತಿ ಸುವ್ಯವಸ್ಥಿತವಾಗಿ ನಡೆಸಲು ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ, ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ರಚನಾತ್ಮಕ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ನಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾಹಿತಿ ನೀಡಿದರು. ಅವರು ಸುದ್ದಿಗೋಷ್ಠಿ ಉದ್ದೇಶಿಸಿ ಶನಿವಾರ ಮಾತನಾಡಿದರು. ಬಂದೋಬಸ್ತ್ ಕರ್ತವ್ಯಕ್ಕೆ 3 ಡಿವೈಎಸ್ಪಿ, 10 ಪಿಐ, ಸಿಪಿಐ, 47 ಪಿಎಸ್ಐ, 110 ಎಎಸ್ಐ, 754 ಪೊಲೀಸರು, 200 ಹೋಂಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಅಲ್ಲದೆ ಈ ಬಾರಿ 25 ನಿಗದಿತ ಸ್ಥಳಗಳಲ್ಲಿ ವಾಹನ ಸವಾರರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಮಂಗಳೂರು, ಭಟ್ಕಳ, ಕುಮಟಾ, ಸಾಗರ, ಸಿದ್ದಾಪುರ ಕಡೆಯಿಂದ ಬರುವ ವಾಹನಗಳಿಗೆ 7 ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಜಾತ್ರೆಯ ಮಾಹಿತಿ ಹಾಗೂ ರಸ್ತೆ ಸಂಚಾರ, ವಾಹನ ನಿಲುಗಡೆ ಪ್ರದೇಶಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯೊಂದಿಗೆ www.shirasipolice.in ಎಂಬ ವೆಬ್ಸೈಟ್ ಅನ್ನು ತಯಾರಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ವೆಬ್ಸೈಟ್ ಅಲ್ಲಿ ಜಾತ್ರಾ ಸಂಬಂಧಿತ ಎಲ್ಲಾ ಮಾಹಿತಿಗಳು ಲಭ್ಯವಿರುತ್ತದೆ ಎಂದು ಅವರು ತಿಳಿಸಿದರು. ಜಾತ್ರೆಯಲ್ಲಿ ಸರಗಳ್ಳತನ, ಕಳ್ಳತನ, ಸ್ವತ್ತಿನ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ಪೊಲೀಸ್ ವಾಚ್ ಟವರ್ಗಳನ್ನು ಹಾಗೂ ಜಿಲ್ಲಾ ಮತ್ತು ಅಂತರ್ ಜಿಲ್ಲಾ ಅಪರಾಧ ಸಿಬ್ಬಂದಿಗಳ ತಂಡಗಳನ್ನು ರಚಿಸಿ ಚಲನವಲನಗಳ ಬಗ್ಗೆ ನಿಗಾ ಇರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ, ಪಿಎಸ್ಐಗಳಾದ ನಾಗಪ್ಪ ಬಿ, ಬಸವರಾಜ್ ಕನಶೆಟ್ಟಿ, ಸಂತೋಷ್ ಕುಮಾರ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 110 ಎಎಸ್ಐ ರ್ಯಾಂಕ್ ಅವರು, 754 HCPC, ಇದ್ರ ಜೊತೆಗೆ ನಾವು 200 ಹೋಮ್ ಗಾರ್ಡ್ಗೂ ಕೂಡ ಇದಕ್ಕೆ ಬಂದೋಬಸ್ತಿಗೆ ನಾವು ನೇಮಕ ಮಾಡಿದ್ದೀವಿ. ಇದರ ಜೊತೆಗೆ ನಮಗೆ KSRP 4 ವಾಹನಗಳು, ಪಾರ್ಟಿಗಳಿದೆ. ಇದರ ಜೊತೆಗೆ ನಮ್ದು ಡಿಸ್ಟ್ರಿಕ್ಟ್ ರಿಸರ್ವ್ ಇಂದ 5 ಪಾರ್ಟಿಗಳಿದೆ. ಪ್ಲಸ್ ಮತ್ತೆ ಎಲ್ಲ ಜ್ಯುವೆಲ್ಲರಿಗೆ ನಾವು ಸ್ಟ್ಯಾಂಡ್ ಗಾರ್ಡ್ಸ್ ಕೂಡ, ಆರ್ಮ್ಡ್ ಗಾರ್ಡ್ಸ್ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎರಡನೇದಾಗಿ ನಾವು ಸಂಚಾರದ ಇದಕ್ಕೆ ನೋಡೋದ್ರಲ್ಲಿ ನಾವು ಟೋಟಲಿ 25 ಲಘು ಮತ್ತೆ ಭಾರಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ 25 ಜಾಗಗಳು ಲಾಸ್ಟ್ ಇಯರ್ ಮುಂಚೆ ಜಾತ್ರೆಯಲ್ಲಿ ಇದ್ದಿದ್ದನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ. ಇದರಲ್ಲಿ ಮಂಗಳೂರು, ಭಟ್ಕಳ, ಕುಮಟಾ, ಸಾಗರ, ಸಿದ್ದಾಪುರದಿಂದ ಕಡೆಯಿಂದ ಬರೋ ಪಾರ್ಕಿಂಗ್ ವ್ಯವಸ್ಥೆ 7 ಕಡೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಶಿವಮೊಗ್ಗ, ಸೊರಬ, ಶಿಕಾರಿಪುರ, ಬನವಾಸಿ ಕಡೆಯಿಂದ ಬರೋ ಕಡೆಯವರಿಗೆ 5 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾವೇರಿ, ಹಣಗಲ್, ಹುಬ್ಳಿ, ಯಲ್ಲಾಪುರ ಅಲ್ಲಿಂದ ಬರೋವರಿಗೆ ಆ ಕಡೆಯಿಂದ 13 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಈ ಸತಿ ನಮ್ದು ಲಾಸ್ಟ್ ಇಯರ್ ಜಾತ್ರೆ ಇದ್ದಂಗೆ ನಾವು ವೆಬ್ಸೈಟ್ ಅನ್ನು ಕಂಟಿನ್ಯೂ ಮಾಡಿದೀವಿ. www.shirasipolice.in ಅಂತ ಒಂದು ವೆಬ್ಸೈಟ್ ಮಾಡಿದೀವಿ. ಇದರಲ್ಲಿ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅವೈಲೇಬಲ್ ಇರುತ್ತೆ. ಈ ವೆಬ್ಸೈಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆದು ಸ್ಟೇಟಸ್ ಕೂಡ ಗೊತ್ತಾಗುತ್ತೆ. ಎಷ್ಟು ಪರ್ಸೆಂಟೇಜ್ ಆಫ್ ಪಾರ್ಕಿಂಗ್ ಫುಲ್ಫಿಲ್ ಆಗಿದೆ ಅಂತ, 10%, 30% ಅನ್ನೋದು ಪಾರ್ಕಿಂಗ್ ಕೆಪಾಸಿಟಿ ರಿಯಲ್ ಟೈಮ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಇದ್ರ ಜೊತೆಗೆ ಈ ವೆಬ್ಸೈಟ್ ಅಲ್ಲಿ ನಮಗೆ ಎಲ್ಲಾದು ಇತಿಹಾಸ ಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಶ್ರೀ ಗುರುಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಇವರಿಂದ ಫೆಬ್ರವರಿ 23, 2026ರಿಂದ ಅದ್ಧೂರಿ ಪ್ರಾರಂಭ. ಗಂಡನಿಗೆ ತಕ್ಕ ಹೆಂಡತಿ ನಾಟಕದ ಕಲಾ ತಂಡದಿಂದ ಮತ್ತೊಂದು ಹೊಚ್ಚ ನಾಟಕ. ಮಾತಿನ್ಯಾಗ ಮಳ್ಳಿ, ಮನಸ್ಸಿನಾಗ ಕಳ್ಳಿ, ಸುಂದರ ಸಾಮಾಜಿಕ ಹಾಸ್ಯಭರಿತ ನಾಟಕ. ಕತೆ ಶ್ರೀ ಬಸವರಾಜ ಪಂಚಗಲ್, ಹಾಸ್ಯ ಶ್ರೀ ಪಂಚಾಕ್ಷರಿ ಜೀವಾಪುರ,
ಪ್ರತಿದಿನ 2 ಆಟಗಳು ಸಂಜೆ 6:15ಕ್ಕೆ, ರಾತ್ರಿ 9:45ಕ್ಕೆ. ಟಿಕೆಟ್ ದರ ಫಸ್ಟ್ ಕ್ಲಾಸ್ಗೆ 150 ರೂಪಾಯಿಗಳು. ನಾನು ನಿಮ್ಮೆಲ್ಲರ ಪ್ರೀತಿಯ ಕನಕಲಕ್ಷ್ಮಿ ಶಿರ್ಸಿ. ನಿಮಗೆ ಗೊತ್ತಿದೆ, ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಕಿ ತಂಡದಿಂದ ನಾವು ಹೋದ ವರ್ಷ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಮಾಡಿದ್ವಿ. ಅದರಲ್ಲಿ ನಾನು ಶರಾವತಿ ಅನ್ನೋ ಪಾತ್ರವನ್ನು ನಿಭಾಯಿಸಿದ್ದೆ. ಈ ವರ್ಷ ಅದೇ ರೀತಿಯಾದ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಜಾತ್ರೆಯಲ್ಲಿ ನಿಮ್ಮನ್ನೆಲ್ಲ ಮನೋರಂಜಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈ ಬಾರಿ ನಾವು ತಂದಿರೋ ನಾಟಕ ಮಾತ್ನಾಗ ಮಳ್ಳಿ ಮನಸ್ನಾಗ ಕಳ್ಳಿ ಅಂತ. ಈ ನಾಟಕದಲ್ಲೂ ಕೂಡ ಅದ್ಭುತವಾದ ಪಾತ್ರವನ್ನು ನನಗೆ ನೀಡಿದ್ದಾರೆ. ನೀವು ನೋಡಿದರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಮಿಸ್ ಮಾಡ್ಕೋಬೇಡಿ. ಜಾತ್ರೆಯಲ್ಲಿ ಮಾತ್ನಾಗ ಮಳ್ಳಿ ಮನಸ್ನಾಗ ಕಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದ ಪಾಪು ಕಲ್ಲೂರ್. ವಿಷಯ ಏನಪ್ಪಾ ಅಂದರೆ, ಕಳೆದ ಬಾರಿ ತಾವು ನೋಡಿದಂತೆ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆ ಅನ್ನೋ ಸಂಸ್ಥೆ ಶಿರ್ಸಿ ಜಾತ್ರೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕವನ್ನು ನಾವು ಪ್ರದರ್ಶನ ಮಾಡಿದ್ವಿ. ಈ ಬಾರಿ ಮತ್ತೆ ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ನಾವು ಬರ್ತಾ ಇದ್ದೀವಿ. ಒಂದು ಹೊಸ ವಿಭಿನ್ನ ರೀತಿಯ ಹಾಸ್ಯಭರಿತ ನಾಟಕವನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಮಾತಿನ್ಯಾಗ ಮಳ್ಳಿ ಮನಸ್ಸಿನ್ಯಾಗ ಕಳ್ಳಿ ಅನ್ನೋ ಹೊಸ ನಾಟಕವನ್ನು ನಾವು ದಿನಾಂಕ 25/2/2026 ಅಂದರೆ ಇದೇ ಬುಧವಾರದಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಪ್ರತಿದಿನ 7 ಪ್ರದರ್ಶನ ಇರುತ್ತೆ. ಸಂಜೆ 6:15 ಹಾಗೂ ರಾತ್ರಿ 9:45ಕ್ಕೆ. ಕಳೆದ ಬಾರಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕದಲ್ಲಿ ಯಾವ ಕಲಾವಿದರು ಪ್ರದರ್ಶನ ನೀಡಿದ್ರೋ ಅದೇ ಕಲಾವಿದರ ತಂಡದೊಂದಿಗೆ ಮತ್ತೊಂದು ಹೊಸ ನಾಟಕದೊಂದಿಗೆ ನಾವಿಲ್ಲಿ ಬಂದಿದ್ದೀವಿ. ನಾನು ಕೂಡ ಆ ನಾಟಕದಲ್ಲಿ ಭೂಪತಿ ಪಾತ್ರ ಮಾಡಿದ್ದೆ, ಶರಾವತಿ ಪಾತ್ರ ನನ್ನ ಧರ್ಮಪತ್ನಿ ಅವರು ಮಾಡಿದ್ರು. ಈ ಬಾರಿ ಕೂಡ ಮತ್ತೆ ಒಂದು ವಿಭಿನ್ನ ರೀತಿಯ ಪಾತ್ರದಲ್ಲಿ ನಾವಿಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಇನ್ನೂ ಅನೇಕ ಕಲಾವಿದರು, ತಾವೆಲ್ಲರೂ ಉರುಗಪ್ಪ ಖ್ಯಾತಿಯ ಸಂಕೇತ್ ಮಂಗಳೂರು ಆಗಿರ್ಬೋದು, ನಮ್ಮ ಶರತ್ ಕುಂಬಳೆ ಅವರು ಆಗಿರ್ಬೋದು, ಹಾಸ್ಯ ಪಾತ್ರದಲ್ಲಿ ರಿಯಾಜ್ ಕರ್ಜ್ಗಿ, ಆನಂದ್ ಪತ್ತಾರ್, ಮೇಘರಾಜ್ ಜಾಲಿಹಾಳ್, ಮೇಘನಾ ದಾವಣಗೆರೆ, ಇನ್ನೂ ಹಲವಾರು ಕಲಾವಿದರಿಂದ ಒಂದು ಹೊಸ ವಿಭಿನ್ನ ರೀತಿಯ ನಾಟಕವನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಕಳೆದ ಬಾರಿ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ತಾವು ಸಪೋರ್ಟ್ ನೀಡಿದ್ದೀರಾ. ಈ ಬಾರಿ ಕೂಡ ಅದಕ್ಕಿಂತ ಒಂದು ಒಳ್ಳೆ ನಾಟಕವನ್ನು ತೆಗೆದುಕೊಂಡು ಬಂದಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ನೀಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತೀವಿ. ಇದು ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವಿಶೇಷ ವರದಿ. ನಗರದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಪೂರ್ವ ತಯಾರಿಯಾಗಿ ಅದ್ದೂರಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಶಾಸಕ ಭೀಮಣ್ಣ ನಾಯ್ಕ ಅವರು ಮೊದಲ ಬಾರಿಗೆ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮೊದಲ ಬಾರಿಗೆ ಜಾತ್ರೆಯ ಉಸ್ತುವಾರಿ ವಹಿಸಿಕೊಂಡಿದ್ದು, ಯಾವುದೇ ತರಹದ ಕಹಿ ಘಟನೆಗಳು ಸಂಭವಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿಯ ಅದೃಷ್ಟ ಪರೀಕ್ಷೆ ಶಾಸಕರ ಮೇಲಿದೆ. ಈ ನಿಟ್ಟಿನಲ್ಲಿ ಜಾತ್ರೆಯ ಪೂರ್ವಭಾವಿ ತಯಾರಿಗಾಗಿ ಕಳೆದ 1 ತಿಂಗಳಿನಿಂದ ಬಿಡುವಿಲ್ಲದೆ ಅಧಿಕಾರಿಗಳ ಜೊತೆಗೆ ನಗರದಲ್ಲಿ ಸಂಚರಿಸಿ ಸರ್ಕಾರದಿಂದ 100 ಕೋಟಿ ಅನುದಾನ ತಂದು ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಪ್ರಿಯ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಎಂದರೆ ತಪ್ಪಾಗಲಾರದು. ಅತ್ಯಂತ ಕ್ರಿಯಾಶೀಲರಾಗಿ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಯಾವ ರೀತಿ ರಚನಾತ್ಮಕವಾಗಿ ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸಲು ಅತ್ಯಂತ ಸಮಾಧಾನದಿಂದ ನಾಜೂಕಾಗಿ ಸದ್ದಿಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಎಂಬ ಗುಸುಗುಸು ಧ್ವನಿ ಸಾರ್ವಜನಿಕರಿಂದ ಕೇಳಿ ಬರುತ್ತಿದೆ. ಅದಕ್ಕಾಗಿ ಶಾಸಕರು ಶ್ರೀ ಮಾರಿಕಾಂಬಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳ ಸಹಕಾರದೊಂದಿಗೆ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಸಂಭ್ರಮಿಸಲು ಮೇಲಿಂದ ಮೇಲೆ ಜಿಲ್ಲಾಡಳಿತ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿ ವಿವಿಧ ಪ್ರದೇಶಗಳಿಂದ ಆಗಮಿಸಿದಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅನೇಕ ರೀತಿಯ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಈ ಸಲದ ಜಾತ್ರೆಯಲ್ಲಿ ಅತ್ಯಂತ ಉದ್ದ ಮತ್ತು ಅಗಲದಲ್ಲಿ ದೇವಿಯ ಮಂಟಪ ನಿರ್ಮಿಸಲಾಗುತ್ತಿದೆ. ಅಲ್ಲದೆ ರಥ ಎಳೆಯುವಾಗ ರಸ್ತೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ನಗರದ ಎಲ್ಲ ಪ್ರಮುಖ ರಸ್ತೆಗಳಿಗೆ ಡಾಂಬರ್ ಮಾಡಲಾಗಿದೆ. ಅಲ್ಲದೆ ದೂರದ ಊರಿನಿಂದ ಬಂದ ಎಲ್ಲ ಭಕ್ತಾದಿಗಳಿಗೆ ಆಯಾ ಮಾರ್ಗದಲ್ಲಿ ನೀರು ಮತ್ತು ಪಾನಕದ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಅದಕ್ಕಾಗಿ ಹಲವಾರು ಜನ ಸ್ವಯಂ ಸೇವಕರು ಹಾಗೂ ಸೇವಾಧಾರಿಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ. ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರಾ ಪ್ರಯುಕ್ತ ಸ್ಥಳೀಯರಿಂದ ಹಿಡಿದು ರಾಜ್ಯ ಮತ್ತು ಹೊರ ರಾಜ್ಯದಿಂದ ಬಂದ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಒಂದು ವಾಟ್ಸ್ಆ್ಯಪ್ ಮಾಡಲಾಗಿದೆ. ಅದನ್ನು ಅಧಿಕಾರಿಗಳು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಶೌಚಾಲಯದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಹಾಗೂ ಪೊಲೀಸ್ ಭದ್ರತೆಯನ್ನು ಇದರಲ್ಲಿ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಅದೇ ಯಾವುದೇ ರೀತಿಯ ಮೊಬೈಲ್ ಬಳಕೆ ಮಾಡದ ಭಕ್ತಾದಿಗಳಿಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಲಾಗಿದೆ ಎಂದು ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ತಿಳಿಸಿದ್ದಾರೆ. ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳ ಹಿತದೃಷ್ಟಿಯಿಂದ ಜಾತ್ರೆಯ ಅಂಗವಾಗಿ ದಿನನಿತ್ಯ ಸಂಚರಿಸುವ ಬಸ್ಸುಗಳನ್ನು ಹೊರತುಪಡಿಸಿ 180 ಜಾತ್ರಾ ವಿಶೇಷ ಬಸ್ಸುಗಳನ್ನು ಹೆಚ್ಚುವರಿಯಾಗಿ ಸಂಚರಿಸಲು ಕ್ರಮ ಕೈಗೊಳ್ಳಲಾಗಿದೆ. ದಿನನಿತ್ಯ ಸಂಚರಿಸುವ ಬಸ್ಸುಗಳ ದರಗಳಿಗಿಂತ ಜಾತ್ರಾ ವಿಶೇಷ ಬಸ್ಸುಗಳಿಗೆ 20% ಹೆಚ್ಚಿನ ದರವನ್ನು ಕೆಎಸ್ಆರ್ಟಿಸಿ ವತಿಯಿಂದ ನಿಗದಿಪಡಿಸಲಾಗಿದೆ ಹಾಗೂ ಈ ಜಾತ್ರಾ ವಿಶೇಷ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಎಂದಿನಂತೆ ಉಚಿತ ಪ್ರಯಾಣ ಇರಲಿದೆ ಎಂದು ಶಿರಸಿ ಡಿಪೋ ಮ್ಯಾನೇಜರ್ ಸವಿತಾ ಪಾಟೀಲ್ ಮಾಹಿತಿ ನೀಡಿದ್ದಾರೆ.
ಈ ಸಲದ ಜಾತ್ರೆಯಲ್ಲಿ ಮೊದಲ ಬಾರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಎಲ್ಲ ಅಂದಾಜು 230ಕ್ಕೂ ಹೆಚ್ಚು ಸ್ಟಾಲ್ಗಳಿಗೆ ಮ್ಯಾನ್ಯುವಲ್ ಬಿಲ್ ಬದಲಾಗಿ ಸಂಪೂರ್ಣವಾಗಿ ಡಿಜಿಟಲ್ ಬಿಲ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದರಿಂದ ಯಾವುದೇ ಲೋಪದೋಷಗಳು ಆಗದಂತೆ ಎಲ್ಲ ರೀತಿಯ ಲೆಕ್ಕಾಚಾರವನ್ನು ಇಡಲು ಕಂಪ್ಯೂಟರ್ ಆಧಾರಿತ ಬಿಲ್ ಸ್ಟಾಲ್ ಮಾಲೀಕರಿಗೆ ನೀಡಲಾಗುತ್ತಿದೆ ಎಂದು ಆರ್ಜಿ ನಾಯ್ಕ್ ಅಧ್ಯಕ್ಷರು ಶ್ರೀ ಮಾರಿಕಾಂಬಾ ಟ್ರಸ್ಟ್ ಶಿರಸಿ ಇವರು ತಿಳಿಸಿದ್ದಾರೆ. ನಗರದ ಅಷ್ಟು ದಿಕ್ಕುಗಳಿಗೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಅದಕ್ಕೆ ತಕ್ಕಂತೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಂಎನ್ ಅವರ ನೇತೃತ್ವದಲ್ಲಿ ಪೊಲೀಸ್ ವಾಟ್ಸಪ್ ಗ್ರೂಪ್ ಸೇರಿದಂತೆ ಜಿಲ್ಲೆಯ ನಾನಾ ಕಡೆಯಿಂದ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ನಗರದ ಪ್ರವೇಶಿಸುವ ವಾಹನಗಳ ಮತ್ತು ಸಾರ್ವಜನಿಕರ ಮೇಲೆ ನಿಗಾ ಇಡಲು ವಾಚಿಂಗ್ ಟವರ್ ನಿರ್ಮಿಸಲಾಗಿದೆ. ಶಾಸಕರ ಮತ್ತು ಸಂಸದರ ಸತತ ಪ್ರಯತ್ನದಿಂದ ಪಿಡಬ್ಲ್ಯೂಡಿ ಅಭಿಯಂತರರು ಹಗಲು ರಾತ್ರಿ ಕೆಲಸ ಮಾಡಿ ನಗರದಲ್ಲಿ ಸುಂದರ ರಸ್ತೆಗಳನ್ನು ನಿರ್ಮಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ 2026 ಪೊಲೀಸ್ ಸಹಾಯವಾಣಿ ಮಾಹಿತಿ ಕೇಂದ್ರಗಳು ಜಾತ್ರಾ ಪೊಲೀಸ್ ಉಪಠಾಣೆ 9019843876 ಕೇಂದ್ರೀಯ ಬಸ್ ನಿಲ್ದಾಣ 9019843626 ಶಿವಾಜಿ ಚೌಕ್ 9019860121 ವಾಜಪೇಯಿ ವೃತ್ತ ನಟರಾಜ ರಸ್ತೆ 9019873424 ಕೋಟೆಕೆರೆ 9019620154 ಹೊಸ ಬಸ್ ನಿಲ್ದಾಣ 9019875597. ಸಾರ್ವಜನಿಕರ ಗಮನಕ್ಕೆ ತರುವುದೇನೆಂದರೆ ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರಾ ನಿಮಿತ್ತ ಕೇಂದ್ರ ಬಸ್ ನಿಲ್ದಾಣವನ್ನು ಇಂದಿನಿಂದಲೇ ಗಣೇಶನಗರದ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರಿಸಲಾಗಿದೆ. ಸಿದ್ದಾಪುರ ಮತ್ತು ಕುಮಟಾ ರಸ್ತೆಯಿಂದ ಬರುವ ಬಸ್ಗಳು ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ನಿಂತು ಅಲ್ಲಿಂದ ಗಣೇಶನಗರದ ಬಸ್ ನಿಲ್ದಾಣಕ್ಕೆ ಹಾಗೂ ಗಣೇಶನಗರದ ಬಸ್ ನಿಲ್ದಾಣದಿಂದ ಹೊರಟ ಬಸ್ ಹನುಮಾನ್ ವ್ಯಾಯಾಮ ಶಾಲೆ ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಮೂಲಕ ಕುಮಟಾ ಮತ್ತು ಸಿದ್ದಾಪುರ ರಸ್ತೆಗೆ ತೆರಳಲಿದೆ. ಇದೇ ರೀತಿಯಾಗಿ ಹುಬ್ಬಳ್ಳಿ ರಸ್ತೆಯಿಂದ ಹೋಗುವ ಬಸ್ಗಳಿಗೆ ಎಪಿಎಂಸಿ ಪ್ರವೇಶ ದ್ವಾರದ ಮೂಲಕ ಸಾಗಲಿದೆ. ಬನವಾಸಿಯಿಂದ ಬಂದು ಹೋಗುವ ಬಸ್ಗಳಿಗೆ ಬನವಾಸಿ ರಸ್ತೆಯಲ್ಲಿರುವ ಬನವಾಸಿ ನಾಕಾದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಯಲ್ಲಾಪುರ ಬೆಂಗಳೂರು ಬನವಾಸಿ ಮೇಲಿಂದ ಹೋಗುವ ಬಸ್ಗಳಿಗೆ ಕೋಟೆಕೆರೆ ರಸ್ತೆ ಖಾನ್ ಸ್ವಾಮಿಲ್ ಮುಖಾಂತರ ಬನವಾಸಿ ನಾಕಾಗೆ ತೆರಳಿ ಅಲ್ಲಿಂದ ಮುಂದೆ ಸಾಗಲಿದೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಅಮ್ಮನವರ್ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಕ್ರೀಡೆಗಳು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತವೆ. ಅದರಲ್ಲೂ ಮಣ್ಣಿನ ಆಟವಾದ ಕಬಡ್ಡಿ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಶಾಸಕ ಭೀಮಣ್ಣ ನಾಯ್ಕ್ ತಿಳಿಸಿದರು. ಅವರು ತಾಲೂಕಿನ ಹಾಸಣಗಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ 4ನೇ ವರ್ಷದ ಹೊನಲು ಬೆಳಕಿನ ಮ್ಯಾಟ್ ಮಾದರಿಯ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಲು ಇಂತಹ ಪಂದ್ಯಾವಳಿಗಳು ಪೂರಕವಾಗಿವೆ. ಯುವಜನತೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಶಾಸಕರು ತಿಳಿಸಿದರು. ಗ್ರಾಮೀಣ ಮಟ್ಟದಲ್ಲೂ ಪ್ರೊ ಕಬಡ್ಡಿ ಮಾದರಿಯಂತೆ ಮ್ಯಾಟ್ ಅಳವಡಿಸಿ ಪಂದ್ಯಾವಳಿ ಸಂಘಟಿಸಿರುವುದನ್ನು ಅವರು ಶ್ಲಾಘಿಸಿದರು. ಸೋಲು ಗೆಲುವಿಗಿಂತ ಕ್ರೀಡಾ ಮನೋಭಾವ ಮುಖ್ಯ. ಕ್ರೀಡಾಪಟುಗಳು ಶಿಸ್ತಿನಿಂದ ಆಡಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮದ ಪ್ರಮುಖರು, ಕ್ರೀಡಾ ಸಂಘಟಕರು ಹಾಗೂ ಅಪಾರ ಸಂಖ್ಯೆಯ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಇಲ್ಲಿನ ಕಟ್ಟೇನಕೋಣ ಗ್ರಾಮದ ಮನೆಯೊಂದರ ಆವರಣದಲ್ಲಿ ಬೃಹತ್ ಗಾತ್ರದ 6 ಹೆಬ್ಬಾವುಗಳು ಕಾಣಿಸಿಕೊಂಡಿದ್ದು ಜನರಲ್ಲಿ ಅಚ್ಚರಿಯ ಜೊತೆಗೆ ಆತಂಕ ಮೂಡಿಸಿದೆ. ಗ್ರಾಮದ ವಿಜಯ ತಳೇಕರ ಎಂಬುವವರ ಮನೆಯ ಆವರಣದಲ್ಲಿ ಕೆಲವು ಮನೆ ಬಳಕೆಯ ಸಾಮಗ್ರಿಗಳನ್ನು ದಾಸ್ತಾನು ಮಾಡಲಾಗಿತ್ತು. ಈ ವಸ್ತುಗಳ ಕೆಳಗೆ ಹೆಬ್ಬಾವುಗಳು ಪತ್ತೆಯಾಗಿವೆ. ಆತಂಕಗೊಂಡ ಸ್ಥಳೀಯರು ಉರಗ ರಕ್ಷಣೆ ಮಾಡುವ ಅರಣ್ಯ ಇಲಾಖೆಯ ಗಸ್ತು ವನಪಾಲಕ ಗೋಪಾಲ್ ನಾಯ್ಕ್ ಅವರಿಗೆ ಕರೆ ಮಾಡಿದ್ದರು. ಹೆಬ್ಬಾವುಗಳು 8 ರಿಂದ 12 ಅಡಿವರೆಗೆ ಉದ್ದವಿದೆ. ಅವುಗಳನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ ಎಂದು ಗೋಪಾಲ್ ನಾಯ್ಕ್ ತಿಳಿಸಿದ್ದಾರೆ. ಬೇಸಿಗೆಯ ಆರಂಭ, ಹಾವುಗಳ ಮಿಲನ ಕ್ರಿಯೆಯ ಸಮಯವಾಗಿದೆ. ಹೆಣ್ಣು ಹಾವು ಹುಡುಕಿಕೊಂಡು ಗಂಡು ಹಾವುಗಳು ಬರುವುದು ಸಹಜ. ಹೀಗಾಗಿ ಒಂದೇ ಕಡೆ ಇಷ್ಟೊಂದು ಸಂಖ್ಯೆಯಲ್ಲಿ ಹಾವು ಕಾಣಿಸಿಕೊಂಡಿವೆ ಎಂದು ಅವರು ವಿವರಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ರಾಜೇಶ್ ನಾಯ್ಕ್ ಇದ್ದರು. ಸಕಲ್ ಚಾನ್ ಗೆಲ್ಲೋ ಅಷ್ಟು ಸಕಲ್ ಚಾನ್ ಪೇ ಗೆಲ್ಲೋ ಅಲ್ಲೇ ಹೋಯ್ತದು. ಈ ಕಡೆ ಬಂದಿದ್ದು, ಈ ಇದರಲ್ಲಿ ಬಂದಿತ್ತದು.
ಈ ಕಡೆ ಅಲ್ಲಿ ಹಿಡ್ಕೊ. ಹಿಂಗೆ ಅಲ್ಲ ಹತ್ತುದು ಈಗ ಹಿಡ್ಕೊ. ಆ ಕಡೆ ಹೋಗ್ತಾ ಇದೆ, ಆ ಕಡೆ ಇದು ಚಲೋ ಎಲ್ಲಿ ಮಾಡಿ ಚಲೋ ಹಿಡಿದ್ರು किती ओढ रे ए अनेक धावते असं सकाळच्या पळे पील पील शिवम तोंड आहे का शिवम एक मिळलो सांगलं की काही ना ಸ್ಮೂತ್ ಐತ್ ಬಿಡತ ಇದರಲ್ಲಿ ಮತ್ತೊಂದು ಹಾಕೊಳ್ಳಿಕ್ಕೆ ಆಗತ್ತೆ. ಇದರಲ್ಲಿ ಜೀಪ್ ತರಿಸಿ ಬಳ್ಳಿ ಕಟ್ ಮಾಡಿ ಮತ್ತೆ ಗೋಣಿಚೀಲ ಬೇಕು. ಏ धावताकी पळ्या रे ಯಾವ ಟನ್ पळ्या रे ಮಾತಾರು धुरी आडला बरो काम गेलो धुरी आडले माका जोंडे ನೋಡಲ್ತೋಯ್ ಹೋಗಲ್ಲ ಮತ್ತೊಂದು ಚೀಲ ತಗೊಳ್ರಿ, ಒಂದು 4 ಬಳ್ಳಿ ಕಟ್ ಮಾಡಿ. ಹೊಲಿದಿದ್ ಬೇಡ ಹೋಣ. ए ಹೇಗೆ रे ಹಾ ಈ दोन या 3 दोन इथून एक दिसता बोय इथून एक दिसता आणि इथे कसा 270 हे हो मस्त सा ए बाप्पा काकी बाप्पा आराम बापू म्हणून सांगतात हे दोन धरले दोन छपडी दोन 3 शिपडी अरे मानोडी थी रे अಣ್ಣ मेले तेल तोंड सोड रे किती करतात पहिले एकला धरा रे हो मस्त सा हो मस्तच पुढे मोठं हा ए ಒಂದು ಹೋಯ್ತು ಹೋಗ ಈ गेलो ನಾ धरतो छपडी मेळा फुरते का साग धरा रे साग दी थैत साग दी बाबा किती लढल रे बाहेर अडू किती तुमका अवे हो मस्त सा मोठो तास पळ्यो मस्तच चौकाश बर रे चौकाश कोयती तिथे का हे धर किशन धर रे फाटल्यान ही आव मस्तच पळ रे हा आता बळा ಹಿಡೀರಿ, ಏನಾಗಲ್ಲ. ಕಚ್ಚಲ್ಲ, ಹಿಡೀರಿ. ಹಿಡ್ಕೊಳ್ಳಿ ಇದು ಹಿಡ್ಕೊಳ್ರಿ ಕಟ್ಟಾಕಿ ही परा अनेक भीतर
सोडलो तो प्लीज तो प्लीज सोडलो दूरी दूरी चले 1 2 3 4 ಈಗ ಮೀಟಿಂಗ್ ಟೈಮ್ ಹೀಗಾಗಿ ಎಲ್ಲ ಕೂಡ್ತಾ चार थे वेट मस्त सा लास्ट सक्कल सा अनेक सा आणि दोन सा तनी इला 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 अबो अबो ಹಿಂಗೆ ಕಸ ತಲೆ ನೋಡಿದೆ ಅಲ್ಲ ಅದರದಾಯ್ತು ಆ ಕಡೆ ना सगळं आमगे ಇರುತ್ತೆ ಶಿವಂ ಬಸ್ತಾನೆ ರೇ ಮತ್ತೆ ಹೇಳಿದೆ ಅವಾ ಒಳ್ಳೆದ ಇಲ್ಲ ಒಳ್ಳೆದು ಪೂರಾ ಗ್ಯಾಂಗ್ ಅಷ್ಟೇ ಅವ ಒಳ್ಳೆ ಡೈಲಾಗ್ ಆಗಿತ್ತು ರಿಪೋರ್ಟ್ ಕೊಡಿದಕ್ಕೆ ಇದು ಎರಡಿದೆ अनेक भीतर सा उभा भीतर सा पुढच्या आमक रिक्षा जाय मरे जी पाड पण सांगल धावलो पाया चिरपळे ते गेले धावलो अव किती ओढतो होय ಈ ನೋಡು ಸರ್ धावले धावले अहो किती ओढ रे ना झाले हो लास्ट झाला आम्ही अंकल रेस्क्यू केले गरीब आणले साग धरले सगळं अय्यो ते लागले की रे ये काटे ते सोडला गेले सगळ्या ओढ हे असा सगळ्या ओढ सगळ्या ओढ साग 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 ओढली सागे बतसा बतसा बत बतस तो साडा बतसा अबे तो पड़े बतस का पड़े ए बी सी डी सच में रेडी मजा आसमरे स्केल पळे रे तिकडे ಏನ್ ಮಾಡೋದಿಲ್ಲ ಐತ್ರಿ ಈಗ ಒಳ್ಳೆ ಕೈ ತೊಗೊಂಡ ಪೈಪ್ ಪಡ ಏನಂದಿದೆ आणि आज की पळे आणि आज की पळे ಏನ್ ತೂತಿದ್ಯಾ ನಮ್ ಬ್ಯಾಗ್ ಅಲ್ಲ ಇದ್ರಲ್ಲ ಅದು ಈ ಕಡೆ ಇದೆ ಚಾಪ್ತು ಪುಡೆ ಚಾಪುಯ್ತಾ ಉಯ್ ಬಿಡು ಹಂಗೆ ಬರಲ್ಲ ತೆಗಿಲೇಬೇಕು ಅದು ತೆಗೆದು ಬಿಡು ಇದ್ರಲ್ಲೇ ಹಾಕು ಹಾ ಕಾಡ್ತಾ ಇದು ಹರ್ಕೊಂಡು ಹೋಗ್ತದ ಅನ್ಸ್ತದೆ ಮತ್ತೊಂದು ಹರಿದಿದ್ದು ಸಾಗದ್ರಲ್ಲಿ ಹಾಕುವಲ್ಲ ಹರಿದಿದ್ದು ಹೋಗ್ತದೆ ಮೇಲೆ ಹಾಕುವಲ್ಲ ಗಡಿಬಿಡಿಯಲ್ಲಿ ಹರಿದು ತಗೊಂಡ್ಬಂದ್ರೆ ನಾವು ಜೀಪಲ್ಲಿ ಬಿಟ್ಕೋಬೇಕಾಗ್ತದೆ ಜೀಪಲ್ಲಿ ಕೂತ್ಕೊಳ್ತದೆ ಮತ್ತೆ ನಮ್ಮನ್ನು ಸುತ್ತಕೊಂಡು ಕಟ್ರಿ ಇದು ರನ್ನಿಂಗ್ ಇಟ್ಟಿದ್ದೀನಿ ಮಾಡು ರೆಡಿ ಪಾಸ್ ಮಾಡಿ कसा जरा शिवम व्हिडिओ आणि कसा ओढसा खरे लास्ट वन आणि कसा एक स चालतं सांगितलं आम सांगितलं स की 7 म्हणून ऐका ना तुम्ही एक्झॅक्ट कसं सांगितलं 7 होते ಮಾಡ್ಕೊಂಡ್ರೆ ಮತ್ತೆ ಬರ್ತವೆ साग म्हणले क्लास चिकन खुश काय रे सोने सोते सांगितलं आवाज येणार ಮೂಮೆಂಟ್ ಮಾಡಬೇಡ मागीर दुसऱ्या दीस पहिला उरलो येताले वयताले फिक्स श्वास हा त्या दिवशी येईल तो हिंगात येईल तो कितलो ओढलो किती ओढलं रे तो कितलो ओढलो हो रा होडला अद्दी ओढला
ಅದ್ದಿ ಹೊಡ್ಲತ್ತ ಅದ್ದಿ ಹೊಡ್ಲತ್ತ ಅದೇ ಹೇಳು ಲಾಸ್ಟ್ ಅದ್ದಿ ಹೊಡ್ಲತ್ತ एक जी लुटवणार आहे आम्ही आता कांदा तर भाज्या तंदुरी आवाज करतो हाय मस्त केला त्यानं आता मस्त केला बघितलं व्हिडिओ आलो 14 मला 10 अर्ध कट केला आहे 3 पटी उद्या असा हे मागेल पप्पा फोन केला रे ओय ना केलं ना कर व्हिडिओ पळे मग हा व्हिडिओ असं ची आपण घाणा असेल रे कोंब्या वास येता तो खो इथं मी आवाज करता रे ते व्ह्यू पळत पळी लागे गेला ये शिवम ब्रो यावं भीतर घुसलो ओ खेत्रे काढले धरलो होय धरलो तोंड सोडला फोटो मारा रे फोटो शिवम फोटो मार फोटो मार किशन तेम देऊ जायचा फोटो ಯಾರು ತಂಗಿದ್ದಾರೆ ಬಾಯ್ बा उदा आहे का 1 2 3 4 5 ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಿಮ್ಸ್ನ ನೂತನ 45 ಹಾಸಿಗೆಯ ಹೈಟೆಕ್ ಆಸ್ಪತ್ರೆ ಕಟ್ಟಡವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ನೂತನ ಸ್ಪೆಷಾಲಿಟಿ ಮಾದರಿಯಲ್ಲಿ ನಿರ್ಮಾಣಗೊಂಡಿರುವ ಈ ಬೃಹತ್ ಆಸ್ಪತ್ರೆ ಕಟ್ಟಡವು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅತ್ಯಾಧುನಿಕ ಆರೋಗ್ಯ ಸೇವೆ ಒದಗಿಸುವ ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಜಾರಿಗೆ ತರಲು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್, ಕಾರವಾರ ಕ್ಷೇತ್ರದ ಶಾಸಕ ಮಂಕಾಳ್ ವೈದ್ಯ ಸೇರಿದಂತೆ ಜಿಲ್ಲೆಯ ಹಲವು ಶಾಸಕರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಕಿಮ್ಸ್ ಆಸ್ಪತ್ರೆ ಕಟ್ಟಡ ಉದ್ಘಾಟನೆಯಿಂದ ಕಾರವಾರ ಭಾಗದ ಜನರಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಸ್ಥಳದಲ್ಲೇ ದೊರಕುವಂತಾಗಿದ್ದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಬೇಕಾದ ಅವಶ್ಯಕತೆ ಕಡಿಮೆಯಾಗಲಿದೆ ಎಂದು ನಿರೀಕ್ಷೆ ವ್ಯಕ್ತವಾಗಿದೆ. ಫೆಬ್ರವರಿ 22ರಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿ ನಿರ್ಮಿಸಿರುವ 45 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಮತ್ತು ಯಲ್ಲಾಪುರ ತಾಲೂಕಿನ ಖಾನಾಪುರ ತಾಳ್ಗುಪ್ಪ ರಾಜ್ಯ ಹೆದ್ದಾರಿ 93ರ ಕಿಲೋಮೀಟರ್ 82.50ರಲ್ಲಿ ಸೇತುವೆ ನಿರ್ಮಾಣ, ಯಲ್ಲಾಪುರ ಪಟ್ಟಣದ ನಿರೀಕ್ಷಣಾ ಮಂದಿರದ ಹೊಸ ಕಟ್ಟಡ ನಿರ್ಮಾಣ ಹಾಗೂ ಮುಂಡಗೋಡು ತಾಲೂಕಿನ ಹೊಸ ಪ್ರವಾಸಿ ಮಂದಿರ ನಿರ್ಮಾಣ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ರವಿವಾರ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕಾರವಾರಕ್ಕೆ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರ ಬೇಡಿಕೆ ಮತ್ತು ಈ ಭಾಗದ ಜನರ ಬೇಡಿಕೆಯಾಗಿದೆ. ಅದಕ್ಕಾಗಿ ಕಾರವಾರಕ್ಕೆ ಮುಂದಿನ ಆಯವ್ಯಯದಲ್ಲಿ ಮಂಜೂರು ಮಾಡುತ್ತೇನೆ ಎಂದು ಮುಖ್ಯಮಂತ್ರಿಗಳು ವೇದಿಕೆಯ ಮೂಲಕ ಭರವಸೆ ನೀಡಿದರು. ಬಿಜೆಪಿಯವರು ಏನೂ ಅಭಿವೃದ್ಧಿ ಮಾಡಿಲ್ಲ, ಆದರೆ ನಮ್ಮ ಸರ್ಕಾರ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುತ್ತೇನೆ ಎಂದು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಕಾರವಾರ ಲೋಕೋಪಯೋಗಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿ ನಿರ್ಮಿಸಿರುವ 45 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಮತ್ತು ಯಲ್ಲಾಪುರ ತಾಲೂಕಿನ ಖಾನಾಪುರ ತಾಳ್ಗುಪ್ಪ ರಾಜ್ಯ ಹೆದ್ದಾರಿ 93ರ ಕಿಲೋಮೀಟರ್ 82.50ರಲ್ಲಿ ಸೇತುವೆ ನಿರ್ಮಾಣ, ಯಲ್ಲಾಪುರ ಪಟ್ಟಣದ ನಿರೀಕ್ಷಣಾ ಮಂದಿರದ ಹೊಸ ಕಟ್ಟಡ ನಿರ್ಮಾಣ ಹಾಗೂ ಮುಂಡಗೋಡು ತಾಲೂಕಿನ ಹೊಸ ಪ್ರವಾಸಿ ಮಂದಿರ ನಿರ್ಮಾಣ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ರವಿವಾರ ಆಯೋಜನೆ ಮಾಡಲಾಗಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಈ ರಾಜ್ಯದ ಜನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ನೀಡಿದ್ದೀರಿ.
ಅದರ ಪ್ರತಿಯಾಗಿ ನಾವು ಜನರ ಹಿತಕ್ಕಾಗಿ ಈ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುತ್ತಿದ್ದೇವೆ ಎಂದರು. ನಮ್ಮ ರಾಜ್ಯದ ಡಾಕ್ಟರ್ಗಳು ಅತ್ಯಂತ ಬುದ್ಧಿವಂತರಾಗಿದ್ದಾರೆ. ಅದಕ್ಕಾಗಿ ಇಂದು ಅವರು ದೇಶ ವಿದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಂತಹ ಹೆಗ್ಗಳಿಕೆ ನಮ್ಮ ರಾಜ್ಯದ ಮೆಡಿಕಲ್ ಕಾಲೇಜಿಗೆ ಇದು ಎಂದು ಹೇಳಿದರು. ನಮ್ಮ ಸರ್ಕಾರ ನುಡಿದಂತೆ ನಡೆದು ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ ಎಂದರು. ಅಲ್ಲದೆ ಸತೀಶ್ ಸೈಲ್ ಅವರ ಬೇಡಿಕೆಯನ್ನು ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಈಡೇರಿಸಲಿದೆ ಎಂದು ಭರವಸೆ ನೀಡಿದರು. ನಮ್ಮ ಜನ ಹೊರ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವುದು ಬೇಡ. ಬಂಡವಾಳಶಾಹಿಗಳು ಮುಂದೆ ಬಂದು ಕರಾವಳಿ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ಕೈಜೋಡಿಸಬೇಕು ಎಂದರು. ಬಿಜೆಪಿ ಸರ್ಕಾರದಲ್ಲಿ ಈ ಕರಾವಳಿ ಭಾಗದಲ್ಲಿ ಅನೇಕ ಕೋಮುಗಲಭೆಗಳು ನಡೆದಿದ್ದಾವೆ. ಆದರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಕೋಮುಗಲಭೆಗಳು ಆಗಿಲ್ಲ, ಆಗಲೂ ನಮ್ಮ ಸರ್ಕಾರ ಬಿಡುವುದಿಲ್ಲ ಎಂದರು. ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ 1.98 ಕೋಟಿ ರೂಪಾಯಿಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು. ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವ ಉದ್ದೇಶ ನಮ್ಮ ಸರ್ಕಾರ ಹೊಂದಿದೆ ಎಂದರು. ಸಚಿವ ಮಂಕಾಳೇಶ್ ವೈದ್ಯ ಅವರು ಮಾತನಾಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಾವು ಏನು ಹೇಳಿದೆವು ಅದನ್ನು ನಾವು ಜನರಿಗೆ ಈಡೇರಿಸುತ್ತಾ ಬಂದಿದ್ದೇವೆ. ಅಲ್ಲದೆ ಜನರಿಗೆ 5 ಗ್ಯಾರಂಟಿಗಳನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸಿ ಜನಹಿತ ಪಕ್ಷವಾಗಿ ಹೊರಹೊಮ್ಮಿದೆ ಮತ್ತು ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಆಯ್ಕೆಯಾಗುತ್ತದೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಮತ್ತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಮ್ಮ 3 ಕರಾವಳಿ ಜಿಲ್ಲೆಯ ಭಾಗದ ಜನರಿಗೆ ಅನೇಕ ಕೈಗಾರಿಕೆಗಳು ಬಂದು ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಲಿ ಎಂದರು. ನಂತರ ಮಾತನಾಡಿದ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರಾದ ಸತೀಶ್ ಸೈಲ್ ಅವರು, ಈ ಕಾರವಾರ ವೈದ್ಯಕೀಯ ಮೆಡಿಕಲ್ ಕಾಲೇಜು KLE ಸೊಸೈಟಿಗೆ ಬರೆದುಕೊಡಲಾಗುತ್ತಿದ್ದು, ಆವಾಗ ನಾನು ಮತ್ತು ನಮ್ಮ ಕ್ಷೇತ್ರದ ಜನರು ಸತತ ಹೋರಾಟದ ಫಲವಾಗಿ ಇಂದಿಗೆ ಮೆಡಿಕಲ್ ಕಾಲೇಜು ಆಗಿ 8 ವರ್ಷ ಕಳೆದಿರುವುದು ನಮಗೆಲ್ಲರಿಗೂ ಸಂತೋಷದ ಸಂಗತಿ ಎಂದರು. ಅಲ್ಲದೆ ಈ ಹಿಂದೆ ನಾನು ಕಾರವಾರಕ್ಕೆ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಮಾಡದಿದ್ದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಹೇಳಿದ್ದೆ. ಆದರೆ ಇವತ್ತು ನಮ್ಮ ಕಾರವಾರದ ವೈದ್ಯಕೀಯ ಕಾಲೇಜಿಗೆ ಮತ್ತು ಆಸ್ಪತ್ರೆಗೆ ಬೇಕಾದ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿರುವುದಕ್ಕೆ CM ಅವರಿಗೆ ಧನ್ಯವಾದ ಹೇಳಿದರು. ನಂತರ ಮಾತನಾಡಿದ RV ದೇಶಪಾಂಡೆ ಅವರು, ಬಡವರ ಅನುಕೂಲಕ್ಕಾಗಿ ನಮ್ಮ ಈ ಕಾರವಾರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಾಗಿದ್ದು, ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ವೇದಿಕೆಯಲ್ಲಿಯೇ RV ದೇಶಪಾಂಡೆ ಅವರು ವಿನಂತಿ ಮಾಡಿದರು. ಈ ಸಂದರ್ಭದಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸಚಿವ ಮಂಕಾಳ್ ವೈದ್ಯ, ಶಾಸಕ RV ದೇಶಪಾಂಡೆ, ಶಾಸಕ ಸತೀಶ್ ಸೈಲ್, ಶಾಸಕ ಭೀಮಣ್ಣ ನಾಯ್ಕ್, ಪರಿಷತ್ ಶಾಸಕ ಗಣಪತಿ ಉಲ್ವೇಕರ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ CEO ದಿಲೀಪ್ ಶಶಿ, ಉತ್ತರ ಕನ್ನಡ SP ದೀಪನ್ MN ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಹಂತ ಹಂತವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಜಿಲ್ಲೆಯಲ್ಲೂ ಕೂಡ 2016ರಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ದೇಶಪಾಂಡೆ ಅವರು ಜಿಲ್ಲಾ ಮಂತ್ರಿಯಾಗಿದ್ದಾಗ ನಾವು ಈ ಮೆಡಿಕಲ್ ಕಾಲೇಜನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಆಸ್ಪತ್ರೆ ಆಗಿರಲಿಲ್ಲ. ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸುಮಾರು 200 ಕೋಟಿ 195 ಕೋಟಿ 200 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ 450 ಹಾಸಿಗೆಗಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ನಾಡಗೀತೆ ಹಾಡುವಂಥ ನನ್ನ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದರೆ ನಮ್ಮ ಸಂಸ್ಕೃತಿ, ನಮ್ಮ ನಾಡಗೀತೆಯನ್ನು ನಮ್ಮ ವಿದ್ಯಾರ್ಥಿಗಳು ಕೂಡ, ಮೆಡಿಕಲ್ ಪ್ರೊಫೆಷನ್ ಹೊತ್ತಂಥ ವಿದ್ಯಾರ್ಥಿಗಳು ಕೂಡ ಭಾಳ ಚೆನ್ನಾಗಿ
ಪಠಣವನ್ನು ಮಾಡಿ ನಮಗೆಲ್ಲ ಸಂತೋಷವನ್ನು ಪಡಿಸಿದ್ದಾರೆ. ಸೊ ಇದು ಈ ಒಂದು ಪರಂಪರೆ ಬೆಳಿಬೇಕು. ಎಲ್ಲ ಕಡೆಯೂ ಕೂಡ ವಿದ್ಯಾರ್ಥಿಗಳೇ ಎಲ್ಲೋದ್ರೂ ಕೂಡ ಆ ಒಂದು ಕಾಲೇಜ್ಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಅವರೇ ನಡೆಸುವಂಥ ಕೆಲಸ ಆಗಲಿ ಅಂತೇಳಿ ಅವರಿಗೆ ಶುಭ ಹಾರೈಸ್ತೇನೆ. ಮಾರಿಕಾಂಬಾ ಜಾತ್ರೆಯಲ್ಲಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದಿಂದ ನಗರದ ವಿಕಾಸಾಶ್ರಮ ಬಯಲಿನಲ್ಲಿ ನಾಟಕ ಪ್ರದರ್ಶನ ನಡೆಯಲಿದ್ದು, ಮುಂದಿನ 2-3 ತಿಂಗಳ ಕಾಲ ಹೊಸ ನಾಟಕಗಳನ್ನು ಪ್ರದರ್ಶಿಸಲಿದೆ. ನಗರದ ನೆಮ್ಮದಿಯಲ್ಲಿ ಭಾನುವಾರ ಸಂಸ್ಥೆಯ ಮಾಲಕ ಪಾಪು ಕಲ್ಲೂರ್ ಮತ್ತು ವ್ಯವಸ್ಥಾಪಕ ಶರತ್ ಕುಂಬ್ಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬರುವ ಫೆಬ್ರವರಿ 25ರಿಂದ ನಾಟಕ ಪ್ರದರ್ಶನ ಆರಂಭವಾಗಲಿದೆ. ಅತಿ ಕಡಿಮೆ ಅವಧಿಯಲ್ಲಿ ಈ ಹೆಚ್ಚು ಪ್ರದರ್ಶನ ಕಂಡ ಮಾತಿನಾಗ ಮಳ್ಳಿ ಮನಸ್ಸಿನಾಗ ಕಳ್ಳಿ ನಾಟಕ ಪ್ರದರ್ಶಿಸುತ್ತೇವೆ. ಪ್ರತಿದಿನ 2 ಪ್ರದರ್ಶನ ಇರುತ್ತದೆ. ಈ ನಾಟಕದಲ್ಲಿ ಚಲನಚಿತ್ರ ನಟಿ ಕನಕಲಕ್ಷ್ಮಿ, ಪಾಪು ಕಲ್ಲೂರ್, ಕಾಮಿಡಿ ಕಿಲಾಡಿಗಳು ಜೂನಿಯರ್ ರಿಷಬ್ ಶೆಟ್ಟಿ ಖ್ಯಾತಿಯ ಸಂಕೇತ್ ಮಂಗಳೂರು, ಶರತ್ ಕುಂಬ್ಳೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸಾಮಾಜಿಕ ಹಾಗೂ ಹಾಸ್ಯಕಥಾ ಭಾಗವನ್ನು ನಾಟಕ ಹೊಂದಿದೆ. ರಿಜಾಜ್ ಕರಜಗಿ, ಅನಂತ್ ಪತ್ತಾರ್, ಮೇಘನಾ ದಾವಣಗೆರೆ, ಮೇಘರಾಜ್ ಜಾಲಿಹಾಳ್ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದರ ಹೊರತಾಗಿ 4-5 ನಾಟಕಗಳು ನಮ್ಮಲ್ಲಿ ಮುಂದೆ ಪ್ರದರ್ಶನವಾಗಲಿದೆ ಎಂದರು. ಕಳೆದ ಬಾರಿ ಶರಾವತಿಯಾಗಿ ನನ್ನನ್ನು ನೋಡಿದ್ರಿ. ಈ ಬಾರಿ ನಾನು ದುರ್ಗಾದೇವಿಯಾಗಿ ಬರ್ತಾ ಇದ್ದೀನಿ. ಸೊ ಈ ದುರ್ಗಾದೇವಿ ಏನು ಮಾಡ್ತಾಳೆ ಅನ್ನೋ ನೋಡೋ ಕುತೂಹಲ ನಿಮಗೂ ಇರಬೇಕಲ್ವಾ? ತಪ್ಪಿಸ್ಬೇಡಿ, ನಾನು ಈ ಪಾತ್ರಧಾರಿಯಾಗಿ ಶಿರಸಿ ಜಾತ್ರೆಯಲ್ಲಿ ಬರ್ತಾ ಇದ್ದೀನಿ. ನೀವು ಬನ್ನಿ. ಆಮೇಲೆ ಬ್ಯಾಕ್ ಸ್ಟೇಜ್ ವರ್ಕ್ ಜಾಸ್ತಿ ಇದೆ ಸರ್. ಈಗ ಪ್ರತಿಯೊಂದು ಒಂದೊಂದು ಐಟಮ್ಸ್, ಪ್ರಾಪರ್ಟೀಸ್ ತೆಗೆಯೋದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರಿಕಾಂಬಾ ಜಾತ್ರಾ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಅವರಿಂದ ಸುದ್ದಿಗೋಷ್ಠಿ. ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವಿಶೇಷ ವರದಿ. ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆಗೆ ಅದ್ಧೂರಿ ತಯಾರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ನಿಮಿತ್ತ ಕೇಂದ್ರ ಬಸ್ ನಿಲ್ದಾಣ ಗಣೇಶನಗರ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರ. ಕಬಡ್ಡಿ ನಮ್ಮ ಮಣ್ಣಿನ ಹೆಮ್ಮೆ, ಶಾಸಕ ಭೀಮಣ್ಣ ನಾಯ್ಕ್. ಒಂದೇ ಕಡೆ 6 ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದ ಸಿಎಂ ಡಿಸಿಎಂ. ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ನಿರ್ಮಿಸಿ ಅದರ ಉದ್ಘಾಟನೆಗೆ ನಾನೇ ಬರುತ್ತೇನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮುನ್ನುಡಿ. ವಿವಿಧ ಬೃಹತ್ ಯೋಜನೆಗಳ ಉದ್ಘಾಟಿಸಿದ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು. ಮಾರಿಕಾಂಬಾ ಜಾತ್ರೆಯಲ್ಲಿ ಶ್ರೀ ಗುರುಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದಿಂದ ನಗರದ ವಿಕಾಸಾಶ್ರಮ ಬಯಲಿನಲ್ಲಿ ನಾಟಕ ಪ್ರದರ್ಶನ. ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.